ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ICICI Bank gets RBI approval for ICICI Securities. ICICI ಬ್ಯಾಂಕಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಪ್ರೂವಲ್ ಕೊಟ್ಟಿದ್ದಾರೆ ICICI ಸೆಕ್ಯೂರಿಟೀಸನ್ನು ಫುಲ್ಲಿ ಓನ್ ಸಬ್ಸಿಡರಿ ಮಾಡಲಿಕ್ಕೆ. ಸದ್ಯಕ್ಕೆ ICICI ಸೆಕ್ಯೂರಿಟೀಸ್ ಒಂದು ಲಿಸ್ಟೆಡ್ ಕಂಪ್ನಿ ಹಾಗೂ ಪಬ್ಲಿಕ್ ಇನ್ವೆಸ್ಟರ್ಸ್ ಇದ್ದಾರೆ. ಅದನ್ನು ಏನು ಮಾಡ್ತಾರೆ ಅಂದರೆ ಕಂಪ್ಲೀಟಾಗಿ ICICI ಬ್ಯಾಂಕ್ ಎಲ್ಲ ಶೇರ್ಸ್ ಪರ್ಚೇಸ್ ಮಾಡಿ ಅದನ್ನು ಒಂದು ಪ್ರೈವೇಟ್ ಕಂಪ್ನಿ ಅಥವಾ ಸಬ್ಸಿಡರಿ ಕಂಪ್ನಿ ಮಾಡಿಬಿಡ್ತಾರೆ. ICICI ಬ್ಯಾಂಕ್ ಲಾಜಿಕ್ ಏನಂದರೆ ICICI ಸೆಕ್ಯೂರಿಟೀಸಿಗೆ ಜಾಸ್ತಿ ದುಡ್ಡು ಬೇಕಾಗಿಲ್ಲ ಇನ್ವೆಸ್ಟರ್ಸಿಂದ, ಯಾಕಂದರೆ ಅವ್ರಿಗೆ ಇಂಟರ್ನಲ್ಲಿ ಆ ಬಿಸ್ನೆಸ್ಸಿಂದ ದುಡ್ಡು ಜನರೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದು ಲಿಸ್ಟ್ ಆಗೋ ನೆಸೆಸಿಟಿ ಇಲ್ಲ, ಅದು ಡಿಲಿಸ್ಟ್ ಆಗ್ಬೋದು ಅಂತ. ಸೊ ಒನ್ಸ್ ICICI ಸೆಕ್ಯೂರಿಟೀಸು ಈ ಅನೌನ್ಸ್ಮೆಂಟ್ ಮಾಡಿದ ಮೇಲೆ ಆವಾಗ ಡಿಲಿಸ್ಟಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ರೇಟಲ್ಲಿ ICICI ಬ್ಯಾಂಕು ಈ ಶೇರ್ಸನ್ನು ಪರ್ಚೇಸ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡ್ತಾರೆ. ಆವಾಗ ಯಾರಾದರೂ ಶೇರ್ ಹೋಲ್ಡರ್ಸ್ ICICI ಸೆಕ್ಯೂರಿಟೀಸ್ ಇದ್ದರೆ ಆ ರೇಟಿಗೆ ಆ ಶೇರ್ಸನ್ನು ವಾಪಸ್ ಕೊಡಬೇಕಾಗುತ್ತೆ. ಅಫ್ಕೋರ್ಸ್ ಈ ರೇಟ್ ಫಿಕ್ಸ್ ಆಗೋದು ಎಲ್ಲ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದಮೇಲೆ. 2018 ಏಪ್ರಿಲಲ್ಲಿ ICICI ಸೆಕ್ಯೂರಿಟೀಸ್ ಅವರ IPO 4,000 ಕೋಟಿದು ಲಾಂಚ್ ಮಾಡಿದರು. ಆವಾಗ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಇರಲಿಲ್ಲ. 78% ಮಾತ್ರ ಓವರ್ ಆಲ್ ಸಬ್ಸ್ಕ್ರೈಬ್ ಆಗಿತ್ತು. ಹಾಗೂ ರಿಟೇಲ್ ಇನ್ವೆಸ್ಟರ್ಸು 89% ಅದು ಅಲಾಟೆಡ್ ಕೋಟಾ ಮಾತ್ರ ಅವರು ಅಪ್ಲೈ ಮಾಡಿದರು. ನ್ಯೂಸ್ ನಂಬರ್ 2. ಟಾಟಾ ಟೆಕ್ನಾಲಜೀಸ್ IPO ಇನ್ವೆಸ್ಟರ್ಸ್. ಟಾಟಾ ಟೆಕ್ನಾಲಜೀಸ್ IPO ಲಾಂಚ್ ಮಾಡೋ ಮುಂಚೆ ಟಾಟಾ ಟೆಕ್ನಾಲಜೀಸ್ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಎಷ್ಟೋ ದೊಡ್ಡ ಇನ್ವೆಸ್ಟ್ಮೆಂಟ್ ಕಂಪ್ನಿ ಜೊತೆಗೆ. ಮಾರ್ಗನ್ ಸ್ಟ್ಯಾನ್ಲಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್, ಬ್ಲ್ಯಾಕ್ ರಾಕ್ ಮತ್ತು ಬೇರೆ US ಹೆಡ್ಜ್ ಫಂಡ್ಸ್ ಅವರು ಈ ಪರ್ಟಿಕ್ಯುಲರ್ IPO ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾರೆ, ಮೋಟಿವೇಟ್ ಮಾಡ್ತಾ ಇದ್ದಾರೆ. ಹಾಗೂ ವ್ಯಾಲ್ಯೂಯೇಷನ್ ಆಫ್ ದ ಕಂಪ್ನಿ ಆಫ್ಟರ್ ದ IPO 20,750 ಕೋಟಿ ಅಪ್ರಾಕ್ಸಿಮೇಟ್ಲಿ ಇರ್ಬೋದು. ಟಾಟಾ ಟೆಕ್ನಾಲಜೀಸ್ ಟಾಟಾ ಗ್ರೂಪ್ ಒಂದು ಕಂಪ್ನಿ ಎಂಜಿನಿಯರಿಂಗ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾರೆ ವೇರಿಯಸ್ ಸೆಕ್ಟರ್ಸಿಗೆ, ಎಸ್ಪೆಷಲಿ ಆಟೋಮೊಬೈಲ್ ಹಾಗೂ ಏರೋಸ್ಪೇಸ್. ಟಾಟಾ ಟೆಕ್ನಾಲಜೀಸ್ IPO ಬರುವಾಗ 20 ಇಯರ್ಸಲ್ಲಿ ಫಸ್ಟ್ ಟಾಟಾ ಕಂಪ್ನಿ ಆಗುತ್ತೆ IPOನ ಲಾಂಚ್ ಮಾಡಲಿಕ್ಕೆ. ಟಾಟಾ ಟೆಕ್ನಾಲಜೀಸು ಮೋಸ್ಟ್ ಪ್ರಾಬ್ಲಿ ಅವರ IPO November 21 ಲಾಂಚ್ ಮಾಡ್ತಾರೆ. ಹಾಗೂ ಇನ್ವೆಸ್ಟರ್ಸ್ ತುಂಬ ಹೈ ಲೆವೆಲಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಆಗ್ಬೋದು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 3. ಮೂಡೀಸ್ ಅಪ್ಗ್ರೇಡ್ಸ್ ಟಾಟಾ ಮೋಟರ್ಸ್. ಟಾಟಾ ಮೋಟರ್ಸ್ದು ರೇಟಿಂಗ್ಸು ಮೂಡೀಸ್ ಕಂಪ್ನಿಯವರು ಅಪ್ಗ್ರೇಡ್ ಮಾಡಿದ್ದಾರೆ, BA3 to B1 ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಅವ್ರೇನಾದರೂ ಬಾಂಡ್ಸ್ ಇಶ್ಯೂ ಮಾಡಬೇಕಂದ್ರೆ ಇನ್ವೆಸ್ಟರ್ಸು ಕಮ್ಮಿ ಇಂಟ್ರೆಸ್ಟ್ಗೂ ಅಕ್ಸೆಪ್ಟ್ ಮಾಡ್ತಾರೆ, ಯಾಕಂದರೆ ಹೈ ಕ್ವಾಲಿಟಿ ಬಾಂಡ್ಸು ಇಂಟ್ರೆಸ್ಟ್ ಗ್ಯಾರಂಟಿಯಾಗಿ ಟೈಮಲ್ಲೇ ಬರುತ್ತೆ ಅಂತ ಈ ರೇಟಿಂಗ್ಸ್ ಹೇಳುತ್ತೆ. ಈ ರೇಟಿಂಗ್ಸ್ ಇರುವಾಗ ಇನ್ವೆಸ್ಟರ್ಸ್ ಈ ರೇಟಿಂಗ್ಸ್ ನೋಡಿಕೊಂಡು ಅವರು ಆ ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಕಂತ ಡಿಸೈಡ್ ಮಾಡ್ತಾರೆ. ಯಾಕೆ ಅಪ್ಗ್ರೇಡ್ ಮಾಡಿದ್ದಾರೆ ಅಂದರೆ ಜಾಗ್ವಾರ್ ಲ್ಯಾಂಡ್ ರೋವರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಲಾಸ್ಟ್ 12 ಮಂತ್ಸಲ್ಲಿ ಒಳ್ಳೆ ಗ್ರೋತ್ ಆಗಿದೆ ಅವರ ಸೇಲ್ಸು ಮತ್ತು ಪ್ರೊಡಕ್ಷನಲ್ಲಿ. ಆಲ್ಮೋಸ್ಟ್ ಅವರ ಪ್ರೊಡಕ್ಷನ್ನೇ 25% ಜಾಸ್ತಿ ಆಗಿದೆ, ಯಾಕಂದರೆ ಶಾರ್ಟೇಜ್ ಏನಿತ್ತು ಸೆಮಿ ಕಂಡಕ್ಟರ್ ಚಿಪ್ಸ್ದು ಅದೆಲ್ಲ ಕಮ್ಮಿ ಆಗಿದೆ ಈಗ. ಹಾಗೂ ಜಾಗ್ವಾರ್ ಲ್ಯಾಂಡ್ ರೋವರ್ ಸೇಲ್ಸು ತುಂಬ ಜಾಸ್ತಿ ಆಗಿದೆ. ನ್ಯೂಸ್ ನಂಬರ್ 4. ಮಹಾರಾಷ್ಟ್ರ ಗವರ್ಮೆಂಟ್ಸ್ ₹1,601 crores ಬೈಯಿಂಗ್ ಆಫ್ ಏರ್ ಇಂಡಿಯಾ ಬಿಲ್ಡಿಂಗ್. ಮುಂಬೈಯಲ್ಲಿ ಒಂದು ಫೇಮಸ್ ಬಿಲ್ಡಿಂಗ್ ಇದೆ ಏರ್ ಇಂಡಿಯಾ ಬಿಲ್ಡಿಂಗ್ ಅಂತ. ಅದು ನರಿಮನ್ ಪಾಯಿಂಟ್ ಸೌತ್ ಮುಂಬೈಲಿದೆ, ಆಲ್ಮೋಸ್ಟ್ ಸಿ ಪಕ್ಕದಲ್ಲೇ ಇದೆ. ಅದು ಅವರು ಮಹಾರಾಷ್ಟ್ರ ಗೌರ್ಮೆಂಟಿಗೆ ಮೋಸ್ಟ್ ಪ್ರಾಬ್ಲಿ 1,601 crores ಸೇಲ್ ಮಾಡ್ತಾರೆ. November 8, 2023 ಸ್ಟೇಟ್ ಕ್ಯಾಬಿನೆಟ್ ಅಂದರೆ ಮಹಾರಾಷ್ಟ್ರ ಸ್ಟೇಟ್ ಕ್ಯಾಬಿನೆಟ್ ಅವರು ಈ ಬಿಲ್ಡಿಂಗ್ ಪರ್ಚೇಸ್ ಮಾಡ್ತೀವಿ ಅಂತ ಅಪ್ರೂವಲ್ ಕೊಟ್ಟಿದ್ದಾರೆ. 22 ಫ್ಲೋರದ ಬಿಲ್ಡಿಂಗ್. ಹಾಗೂ ಏರ್ ಇಂಡಿಯಾ ಅಸೆಟ್ಸ್ ಹೋಲ್ಡಿಂಗ್ ಕಂಪ್ನಿಯ ಸದ್ಯಕ್ಕೆ ಅದರ ಓನರು, ಅದು ಏರ್ ಇಂಡಿಯಾ ಕಂಪ್ನಿದು ಒಂದು ಸಬ್ಸಿಡರಿ ಕಂಪ್ನಿ. ಬಿಲ್ಡಿಂಗು 1993 ಮುಂಬೈ ಬ್ಲಾಸ್ಟಲ್ಲಿ ಆ್ಯಕ್ಚುಲಿ ಬೇಸ್ಮೆಂಟ್ ಗ್ಯಾರಾಜಲ್ಲಿ ಒಂದು ಕಾರಲ್ಲಿ ಬಾಂಬ್ ಎಕ್ಸ್ಪ್ಲೋಡ್ ಆಗಿತ್ತು. ಅದು ಆಲ್ಮೋಸ್ಟ್ 30 ವರ್ಷ ಆಗಿದೆ. ಹಾಗೂ 2010 ಆದಮೇಲೆ ಏರ್ ಇಂಡಿಯಾದ ಹೆಡ್ ಕ್ವಾರ್ಟರ್ಸು ಸ್ಲೋ ಆಗಿ ಮುಂಬೈಯಿಂದ ಡೆಲ್ಲಿಗೆ ಶಿಫ್ಟ್ ಆಗಿಬಿಡ್ತು. ಮಹಾರಾಷ್ಟ್ರ ಗವರ್ಮೆಂಟ್ ಯಾಕೆ ಈ ಬಿಲ್ಡಿಂಗಿಗೆ ಶಿಫ್ಟ್ ಆಗ್ತಾರೆ ಅಂದರೆ ಅವರಿಗೆ 200 ಕೋಟಿ ರೆಂಟು ಸೇವ್ ಆಗುತ್ತೆ, ಯಾಕಂದರೆ ಎಷ್ಟೋ ಡಿಪಾರ್ಟ್ಮೆಂಟ್ಸ್ ಬೇರೆ ಬೇರೆ ಬಿಲ್ಡಿಂಗಲ್ಲಿದೆ, ಈಗ ಎಲ್ಲನೂ ಒಂದು ಬಿಲ್ಡಿಂಗಲ್ಲಿ ಹಾಕಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ರಿಟೇಲ್ ಶೇರ್ ಹೋಲ್ಡಿಂಗು NSE ಲಿಸ್ಟೆಡ್ ಸ್ಟಾಕ್ಸಲ್ಲಿ ಆಲ್ ಟೈಮ್ ಹೈ ಟಚ್ ಆಗಿದೆ. 7.62% ಇದೆ ಸೆಪ್ಟೆಂಬರ್ 2023 ರಿಟೇಲ್ ಶೇರ್ ಹೋಲ್ಡರ್ಸ್ ಎಲ್ಲ ಇಂಡಿವಿಜುವಲ್ ಶೇರ್ ಹೋಲ್ಡರ್ಸ್ ವಿತ್ ಶೇರ್ ಹೋಲ್ಡಿಂಗ್ ಲೆಸ್ ದೆನ್ 2 lakh rupees. ಪ್ರಮೋಟರ್ ಸ್ಟೇಕು ಕಮ್ಮಿ ಆಗಿದೆ, ಆ್ಯಕ್ಚುಲಿ 4 year ಲೋ ಬಂದಿದೆ, 41.55% ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು 25 ಕೋಟಿ ವರ್ತ್ ಪ್ರಾಪರ್ಟೀಸನ್ನು ಸೀಸ್ ಮಾಡಿದ್ದಾರೆ ಹೀರೋ ಮೋಟೋಕಾರ್ಪ್ MD ಪವನ್ ಮುಂಜಾಲ್ದು. ಯಾಕಂದರೆ ಯಾವುದೋ ಒಂದು ಮನಿ ಲಾಂಡ್ರಿಂಗ್ ಇನ್ವೆಸ್ಟಿಗೇಷನಲ್ಲಿ ಅವರನ್ನು ಸ್ವಲ್ಪ ಸಸ್ಪೆಕ್ಟ್ ಮಾಡಿದ್ದಾರೆ, ಯಾಕಂದರೆ ಅವರು ಬೇರೆಯವ್ರ ಮುಖಾಂತರ ದುಡ್ಡನ್ನು ಮನಿ ಲಾಂಡ್ರಿಂಗ್ ಅಥವಾ ಟ್ಯಾಕ್ಸ್ ಸೇವ್ ಮಾಡಲಿಕ್ಕೆ ಇಲ್ಲಿಗಲ್ ವೇಸಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ.
ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 30 ಪಾಯಿಂಟ್ ಅಪ್ 19,425 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 72 ಪಾಯಿಂಟ್ ಅಪ್ 64,905 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಅಂಡ್ ಲೂಸರ್ಸ್. ಟಾಪ್ ಗೇನರ್ಸ್ NTPC 2.02% ಅಪ್, ONGC 1.66% ಅಪ್, ಟೆಕ್ ಮಹೀಂದ್ರ 1.26% ಅಪ್. ಟಾಪ್ ಲೂಸರ್ಸ್ ಹೀರೋ ಮೋಟೋಕಾರ್ಪ್ 2.16% ಡೌನು, M&M 1.8% ಡೌನು, HCL Tech 0.95% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಅಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ವೇದಾಂತ 4.27% ಅಪ್, ಪ್ರಾಕ್ಟರ್ & ಗ್ಯಾಂಬಲ್ ಹೆಲ್ತ್ ಅಂಡ್ ಹೈಜೀನ್ 3.41% ಅಪ್, ಪೇಜ್ ಇಂಡಸ್ಟ್ರೀಸ್ 1.79% ಅಪ್. ಟಾಪ್ ಲೂಸರ್ಸ್ ಯುನೈಟೆಡ್ ಸ್ಪಿರಿಟ್ಸ್ 4.81% ಡೌನು, IOC 4.76% ಡೌನು, ಇಂಟರ್ಗ್ಲೋಬ್ ಏವಿಯೇಷನ್ 3.05% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1111 ಸ್ಟಾಕ್ಸು, ಕಮ್ಮಿ ಆಗಿದ್ದು 1003, ಸೊ 53% ಅಪ್, 47% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII and DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನೆಟ್ ಸೇಲ್ಸ್ 1,712 crores, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,512 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,109 per gram, ಸಿಲ್ವರ್ 72 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.34 rupees, €1 89 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. DLF 52-week ಹೈ 608, ಕ್ಲೋಸಿಂಗ್ ಪ್ರೈಸ್ 606. ಕೋಲ್ ಇಂಡಿಯಾ 52-week ಹೈ 326, ಕ್ಲೋಸಿಂಗ್ ಪ್ರೈಸ್ 323. ಟ್ರೆಂಟೊ 52-week ಹೈ 2,504, ಕ್ಲೋಸಿಂಗ್ ಪ್ರೈಸ್ 2,489. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಅದಾನಿ ವಿಲ್ಮಾರ್ 52-week ಲೋ 293, ಕ್ಲೋಸಿಂಗ್ ಪ್ರೈಸ್ 293. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.79% ಡೌನು, ಜಪಾನ್ 0.24% ಡೌನು, ಜರ್ಮನಿ 0.56% ಡೌನು, ಫ್ರಾನ್ಸ್ 0.74% ಡೌನು, UK 0.85% ಡೌನು, ನ್ಯಾಸ್ಡ್ಯಾಕ್ 0.96% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನೀವೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.